ಭಾರತದ ಅತ್ಯಂತ ಪವಿತ್ರ ಹಾಗೂ ಪ್ರಮುಖ ಶಕ್ತಿಪೀಠಗಳಲ್ಲಿ ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಾಲಯವು ಅಗ್ರಸ್ಥಾನದಲ್ಲಿದೆ. ಗುವಾಹಟಿ ನಗರದ ಪಕ್ಕದಲ್ಲಿರುವ ನೀಲಾಚಲ ಬೆಟ್ಟದ ಮೇಲೆ ಕಾಮಾಖ್ಯ ದೇವಿ ನೆಲೆಸಿದ್ದಾಳೆ. ಈ ದೇವಾಲಯದ ವಿಶೇಷತೆ ಎಂದರೆ ಗರ್ಭಗುಡಿಯಲ್ಲಿ ಪೂಜಿಸಲು ಯಾವುದೇ ವಿಗ್ರಹ ಅಥವಾ ಮೂರ್ತಿ ಇಲ್ಲ. ಬದಲಾಗಿ ನೆಲದಡಿಯ ಗುಹೆಯಲ್ಲಿರುವ ಕಲ್ಲಿನ ಶಿಲೆಯನ್ನೇ ದೇವಿಯ ಸ್ವರೂಪವೆಂದು ಆರಾಧಿಸಲಾಗುತ್ತೆ. ರಾಜಕಾರಣದ ಜೊತೆಗೆ ಅಪಾರ ದೈವ ಭಕ್ತರು ಆಗಿರೋ ಡಿ.ಕೆ. ಶಿವಕುಮಾರ್ ಇತ್ತೀಚೆಗೆ ಈ ದೇವಾಲಯಕ್ಕೆ ಬಂದು ಹೋಗಿದ್ರು. ಅವರ ರಾಜಕೀಯ ಯಶಸ್ಸು ಹಾಗೂ ಮುಖ್ಯಮಂತ್ರಿಯಾಗುವ ಹಾದಿಯಲ್ಲಿ ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಾಲಯದ ಪಾತ್ರ ಬಹಳ ದೊಡ್ಡದಿದೆ. ವಿಶೇಷವಾಗಿ ರಾಜಕೀಯ ನಾಯಕರು ಅಧಿಕಾರ ಪ್ರಾಪ್ತಿ, ಶತ್ರುನಾಶ ಹಾಗೂ ರಾಜಕೀಯ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಇಲ್ಲಿ ವಿಶೇಷ ಪೂಜೆ ಹಾಗೂ ಯಾಗಗಳನ್ನು ನಡೆಸ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ರಾಜಕೀಯ ಜೀವನದ ಸಂಕಷ್ಟದ ಸಮಯದಲ್ಲಿ ಮತ್ತು ಅಧಿಕಾರದ ಹಾದಿಯನ್ನ ಸುಗಮಗೊಳಿಸಿಕೊಳ್ಳಲು ಹಲವು ಬಾರಿ ಕಾಮಾಖ್ಯ ದೇವಿಯ ಮೊರೆ ಹೋಗಿದ್ದಾರೆ. ಈ ದೇವಾಲಯದಲ್ಲಿ ನಡೆಸಿದ ವಿಶೇಷ ಪೂಜೆಗಳು ಅವರಿಗೆ ರಾಜಕೀಯವಾಗಿ ದೊಡ್ಡ ಶಕ್ತಿ ನೀಡಿವೆ. ಡಿ.ಕೆ. ಶಿವಕುಮಾರ್ ಪ್ರತಿಯೊಂದು ರಾಜಕೀಯ ಹೆಜ್ಜೆಯ ಹಿಂದೆಯೂ ಅವರ ಜ್ಯೋತಿಷಿ ಹಾಗೂ ಮಾರ್ಗದರ್ಶಕರಾದ ರಾಜಗುರು ಬೆಳ್ಳೂರು ಶಂಕರನಾರಾಯಣ ದ್ವಾರಕನಾಥ್ ಅವರ ಸಲಹೆಗಳಿರುತ್ತವೆ. ಡಿ.ಕೆ. ಶಿವಕುಮಾರ್ ಅವರು ರಾಜಕೀಯ ಸಂಕಷ್ಟ ಎದುರಿಸುತ್ತಿದ್ದಾಗ ಹಾಗೂ ಮುಖ್ಯಮಂತ್ರಿ ಹುದ್ದೆಯ ರೇಸ್ನಲ್ಲಿದ್ದಾಗ ಕಾಮಾಖ್ಯ ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ಆಶೀರ್ವಾದ ಪಡೆಯುವಂತೆ ರಾಜಗುರುಗಳು ಅವರಿಗೆ ಸಲಹೆ ನೀಡಿದ್ರಂತೆ. ರಾಜಕೀಯ ವಿರೋಧಿಗಳನ್ನ ಮೆಟ್ಟಿ ನಿಲ್ಲಲು, ಗ್ರಹ ದೋಷಗಳನ್ನ ನಿವಾರಿಸಲು ಹಾಗೂ ಅಧಿಕಾರದ ಉನ್ನತ ಹುದ್ದೆಯಾದ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಲು ಕಾಮಾಖ್ಯ ದೇವಿಯ ಕೃಪೆ ಅತ್ಯಗತ್ಯ ಎಂದು ರಾಜಗುರು ಬೆಳ್ಳೂರು ಶಂಕರನಾರಾಯಣ ಅವರು ಸೂಚಿಸಿದ್ರು ಅನ್ನೋ ಮಾಹಿತಿ. ಇನ್ನು ದೇವಿ ಕಾಮಾಖ್ಯ ದೇವಿಯ ಮಹತ್ವ, ಪುರಾಣ ಹಿನ್ನೆಲೆ ಬಗ್ಗೆ ತಿಳಿಯೋದಾದ್ರೆ, ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿಯ ಯಜ್ಞಕುಂಡದಲ್ಲಿ ಸತಿದೇವಿಯು ಬೆಂಕಿಗೆ ಹಾರಿದಾಗ ಪರಶಿವನು ಆಕೆಯ ಮೃತದೇಹವನ್ನ ಹೊತ್ತು ಪ್ರಳಯ ತಾಂಡವ ನೃತ್ಯ ಮಾಡ್ತಾನೆ. ಈ ವೇಳೆ ಜಗತ್ತನ್ನು ವಿನಾಶದಿಂದ ಪಾರು ಮಾಡಲು ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ ತುಂಡರಿಸ್ತಾನೆ. ದೇವಿಯ ದೇಹದ ಭಾಗಗಳು ಬಿದ್ದ ಸ್ಥಳಗಳೆಲ್ಲವೂ ಶಕ್ತಿಪೀಠಗಳಾದವು. ಆ ಪೈಕಿ ದೇವಿಯ ಗರ್ಭಕೋಶದ ಭಾಗವು ಈ ನೀಲಾಚಲ ಬೆಟ್ಟದ ಮೇಲೆ ಬಿತ್ತು. ಇನ್ನು ಕಾಮದೇವನಿಗೆ ಪುನರ್ಜನ್ಮ ಸಿಕ್ಕಿದ್ದು ಇಲ್ಲೇ. ಅಂದ್ರೆ ಶಿವನ ಕೋಪಾಗ್ನಿಯಿಂದ ಸುಟ್ಟು ಭಸ್ಮವಾಗಿದ್ದ ಮನ್ಮಥ ತನ್ನ ರೂಪವನ್ನ ಮರಳಿ ಪಡೆಯಲು ಈ ಸ್ಥಳದಲ್ಲಿ ತಪಸ್ಸು ಮಾಡಿ ತನ್ನ ಇಚ್ಛೆಯನ್ನ ಈಡೇರಿಸಿಕೊಂಡಿದ್ದನು. ಆದ್ರಿಂದ ಈ ದೇವಿಗೆ ಕಾಮದೇವನ ಇಚ್ಛೆಯನ್ನ ಪೂರೈಸಿದವಳು ಅಂದ್ರೆ ಕಾಮಾಖ್ಯ ಎಂಬ ಹೆಸರು ಬಂದಿದೆ. ದೇವಾಲಯ ನಿಂತಿರುವ ಜಾಗದಲ್ಲಿ ದೇವಿಯ ಖಾಸಗಿ ಅಂಗ ಬಿದ್ದಿದೆ ಎಂಬ ಪ್ರತೀತಿ. ಹೀಗಾಗಿ ದೇವಾಲಯವು ಸೃಷ್ಟಿಯ ಸ್ತ್ರೀ ಶಕ್ತಿಯ ಮೇಲೆ ಕೇಂದ್ರೀಕರಿಸಿದ ತಾಂತ್ರಿಕ ಆಚರಣೆಗಳ ಪೂಜಾ ಕೇಂದ್ರವಾಗಿದೆ. ಅತೀಂದ್ರಿಯ ಶಕ್ತಿಯನ್ನ ಬಳಸಿಕೊಳ್ಳುವ ಆಚರಣೆ ಮತ್ತು ಕಾರ್ಯಗಳು ಇಲ್ಲಿ ನಿರ್ವಹಿಸುತ್ತಾರೆ. ಈ ದೇವಿಯ ಋತುಚಕ್ರವನ್ನ ಇಲ್ಲಿ ಹಬ್ಬವಾಗಿ ಆಚರಿಸುತ್ತಾರೆ ಭಕ್ತರು. ದೇವತೆ ಕಾಮಾಖ್ಯ ರಕ್ತಸ್ರಾವದ ದೇವತೆ ಎಂದು ಪೂಜಿಸಲ್ಪಡ್ತಾಳೆ. ಕಾಮಾಖ್ಯ ದೇವಿಯು ಸಾಮಾನ್ಯ ದೇವರಂತೆ ಅಲ್ಲ, ಈಕೆ ತುಂಬಾನೇ ವಿಭಿನ್ನವಾಗಿದ್ದಾಳೆ. ಕಾಮಾಖ್ಯ ದೇವಿಯು ಸಾಮಾನ್ಯ ಸ್ತ್ರೀಯಂತೆ ಮುಟ್ಟಿನ ದಿನಗಳನ್ನ ಎದುರಿಸ್ತಾಳೆ. ಇಲ್ಲಿ ದೇವಿಯ ಮುಟ್ಟಿನ ದಿನವನ್ನ ಹಬ್ಬದಂತೆ ಆಚರಿಸಲಾಗುವುದು. ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕಾಮಾಖ್ಯ ದೇವಿಯ ಗುಪ್ತಾಂಗಕ್ಕೆ ಮುಚ್ಚಿಟ್ಟ ಕೆಂಪು ಬಣ್ಣದ ಮುಟ್ಟಿನ ಬಟ್ಟೆಯನ್ನ ಪ್ರಸಾದವಾಗಿ ನೀಡಲಾಗುತ್ತೆ. ಜೂನ್ ತಿಂಗಳಿನಲ್ಲಿ ದೇವಿಯ ಋತುಚಕ್ರದ ದಿನವನ್ನ ಕಳೆಯುತ್ತಾಳೆ. ಇದನ್ನೇ ಅಂಬುಬಾಚಿ ಮೇಳ ಎಂದು ಕರೆಯಲಾಗುತ್ತೆ. ದೇವಿಯ ಮುಟ್ಟಿನ ರಕ್ತದಿಂದಾಗಿ ಬ್ರಹ್ಮಪುತ್ರ ನದಿ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಕಾಮಾಖ್ಯ ದೇವಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕಥೆಗಳಿವೆ. ಹಿಂದೂ ಪುರಾಣಗಳಲ್ಲಿ ಕಾಮಾಖ್ಯ ದೇವಿಗೆ ಸಂಬಂಧಿಸಿದಂತೆ ವಿಭಿನ್ನ ಕಥೆಗಳನ್ನ ಹೇಳಲಾಗಿದೆ. ಕಾಮಾಖ್ಯ ದೇವಿಯು ದೇವಾಲಯದಲ್ಲಿ ಖಾಸಗಿ ಅಂಗದಲ್ಲಿ ಕಪ್ಪು ಬಣ್ಣದ ಕಲ್ಲಿನಲ್ಲಿ ನೆಲೆಸಿದ್ದಾಳೆ. ಆಕೆಯನ್ನು ಹೆಚ್ಚಾಗಿ ಕೆಂಪು ಬಣ್ಣದ ಸೀರೆಯಲ್ಲಿ ಚಿತ್ರಿಸಲಾಗಿದೆ. ಆಕೆಯನ್ನ 6 ತಲೆಗಳು 12 ಕೈಗಳನ್ನು ಹೊಂದಿರುವ 16 ವರ್ಷದ ಕನ್ಯೆಯ ರೂಪದಲ್ಲಿಯೂ ಚಿತ್ರಿಸಲಾಗಿದೆ. ಕಾಮಾಖ್ಯ ದೇವಿಯು ತನ್ನ 12 ಕೈಗಳಲ್ಲಿ ವಿವಿಧ ಆಯುಧಗಳನ್ನ ಹಿಡಿದುಕೊಂಡಿರ್ತಾಳೆ. ಉಗ್ರ ರೂಪವುಳ್ಳ ಸಿಂಹದ ಮೇಲೆ ಶಿವನು ಮಲಗಿದ್ದು ಆತನ ಮೇಲೆ ಕಮಲದ ಹೂವಿನಲ್ಲಿ ಕುಳಿತುಕೊಂಡಿರ್ತಾಳೆ. ಆಕೆಯ 2 ಬದಿಗಳಲ್ಲಿ ಕಮಲದ ಹೂವಿನ ಮೇಲೆ ಬ್ರಹ್ಮ ಮತ್ತು ವಿಷ್ಣು ಕುಳಿತುಕೊಂಡಿರ್ತಾರೆ. ಕೆಂಪು ಬಣ್ಣದ ಸೀರೆ ಆಭರಣಗಳಿಂದ ಆಕೆ ಸರ್ವಾಲಂಕಾರ ಭೂಷಿತಳಾಗಿರ್ತಾಳೆ.
ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಾಲಯವು ಭಾರತದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ರಾಜಕೀಯ ನಾಯಕರು ಮತ್ತು ಗಣ್ಯರು ಅಧಿಕಾರ ಸ್ಥಿರತೆ, ರಾಜಕೀಯ ಬಲ, ಶತ್ರುನಾಶ ಹಾಗೂ ಅಧಿಕಾರ ಪ್ರಾಪ್ತಿಗಾಗಿ ಇಲ್ಲಿ ವಿಶೇಷ ಪೂಜೆ, ತಾಂತ್ರಿಕ ಯಾಗಗಳನ್ನು ನೆರವೇರಿಸುವುದು ವಾಡಿಕೆ. ಇನ್ನು ದೇಶದ ಹಲವು ಪ್ರಮುಖ ರಾಜಕಾರಣಿಗಳು ರಾಜಕೀಯ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಮತ್ತು ಉನ್ನತ ಹುದ್ದೆಗಳನ್ನು ಅಲಂಕರಿಸಲು ಇಲ್ಲಿ ಗುಪ್ತ ಪೂಜೆಗಳನ್ನು ಮಾಡಿಸುತ್ತಾರೆ. ಕಾಮಾಖ್ಯ ಕ್ಷೇತ್ರವು ತಂತ್ರ ಮಂತ್ರ ವಿದ್ಯೆಗಳಿಗೆ ಅತ್ಯಂತ ಶಕ್ತಿಶಾಲಿ ಎಂದು ನಂಬಲಾಗಿದೆ. ರಾಜಕೀಯದಲ್ಲಿ ಎದುರಾಗುವ ವಿರೋಧಿಗಳನ್ನ ನಿಯಂತ್ರಿಸಲು ತಾಂತ್ರಿಕ ಪೂಜೆಗಳು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಕರ್ನಾಟಕ ಸೇರಿದಂತೆ ಭಾರತದ ವಿವಿಧ ರಾಜ್ಯಗಳ ಪ್ರಭಾವಿ ರಾಜಕಾರಣಿಗಳು ಆಗಾಗ್ಗೆ ಕಾಮಾಖ್ಯ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ವಿಶೇಷ ಯಾಗಗಳನ್ನು ಮಾಡಿಸುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ.